ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಯೂಶಲಿ ಮಾರ್ಕೆಟ್ ನ್ಯೂಸ್ ವಿಡಿಯೋನ ನಾನು ಕವರ್ ಮಾಡುವಾಗ RVNL ಕಂಪನಿಗೆ ಈ ಒಂದು ಆರ್ಡರ್ ಸಿಕ್ಕಿದೆ. ಹಾಗೆಯೇ GRSC ಡಿಫೆನ್ಸ್ ಮಿನಿಸ್ಟ್ರಿ ಕಡೆಯಿಂದ ಇಷ್ಟು ಆರ್ಡರ್ನ ಪಡ್ಕೊಂಡಿದ್ದಾರೆ. ಹಾಗೆ KEC ಇಂಟರ್ನ್ಯಾಷನಲ್ಗೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ಗಳು ಸಿಗ್ತದೆ. ಹಾಗೆ ಫಾರಿನ್ ಕಂಟ್ರಿಗಳಿಂದ ಹೆಚ್ಚಿನ ಒಂದು ಆರ್ಡರ್ಸನ್ನು KEC ಇಂಟರ್ನ್ಯಾಷನಲ್ ಪಡ್ಕೋತಿದ್ದಾರೆ. ಈ ರೀತಿಯ ನ್ಯೂಸನ್ನು ಕವರ್ ಮಾಡ್ತಿರ್ತೀನಿ. ಈ ಒಂದು ನ್ಯೂಸ್ ಯೂಶಲಿ ನಿಮಗೆ ಮಾರ್ಕೆಟ್ ಅವರ್ಸ್ನ ನಂತರ ಸಿಗುತ್ತೆ. ಬಟ್ ಈ ಒಂದು ನ್ಯೂಸ್ ಬಂದಿದ ತಕ್ಷಣ ಆ ನ್ಯೂಸ್ನ ಬೇಸಿಸ್ ಮೇಲೆ ಮಾರ್ಕೆಟ್ನಲ್ಲಿ ನೀವು ಟ್ರೇಡಿಂಗನ್ನು ಮಾಡಿ ಯಾವ ರೀತಿಯಲ್ಲಿ ಪ್ರಾಫಿಟ್ಸನ್ನು ಮಾಡ್ಬೋದು ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಯೂಶಲಿ ಈ ರೀತಿಯ ನ್ಯೂಸ್ ಏನಿದೆ, ಈ ನ್ಯೂಸ್ ಬಂದಾಗ ಸ್ಟಾಕ್ನಲ್ಲಿ ಮೊಮೆಂಟಮ್ ಇರುತ್ತೆ, ಒಂದು ಪಾಸಿಟಿವ್ ಸೆಂಟಿಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಬಟ್ 100% ಟೈಮ್ ಈ ರೀತಿಯಲ್ಲಿ ಮೊಮೆಂಟಮ್ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದು ಕೂಡ ಸಾಧ್ಯ ಆಗೋದಿಲ್ಲ. ಕೆಲವೊಂದಿಷ್ಟು ಕೇಸ್ಗಳಲ್ಲಿ ಸ್ಟಾಕ್ ನೆಗೆಟಿವ್ ಆಗಿ ಟ್ರೇಡ್ ಆಗ್ಬೋದು ಅಥವಾ ಫ್ಲಾಟ್ ಆಗಿ ಟ್ರೇಡ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಓವರ್ ಆಲ್ 50-60% ಟೈಮ್ ಈ ರೀತಿಯ ನ್ಯೂಸ್ ಬಂದಾಗ ಸ್ಟಾಕ್ ಆ ಒಂದು ನ್ಯೂಸ್ಗೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುವಂಥ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ. ಈ ರೀತಿಯ ಒಂದು ಪಾಸಿಟಿವ್ ರಿಯಾಕ್ಷನ್ ಅನ್ನ ಅಬ್ಸರ್ವ್ ಮಾಡಿ ಆ ಸ್ಟಾಕ್ ಅನ್ನ ಬೈ ಮಾಡಿಕೊಂಡು ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಆ ಟೈಮ್ನಲ್ಲಿ ನಾವು ಮಾಡ್ಕೋಬಹುದಾಗುತ್ತೆ. ಸೊ ಯಾವ ರೀತಿಯಲ್ಲಿ ಈ ನ್ಯೂಸ್ ಅನ್ನ ಚೆಕ್ ಮಾಡೋದು, ಕಂಪನಿಗೆ ಆರ್ಡರ್ ಸಿಗ್ತಿದೆಯಾ, ಆ ಒಂದು ಇನ್ಫಾರ್ಮೇಶನ್ ಅನ್ನ ಕಂಪನಿ ಆ ನ್ಯೂಸ್ ಎಕ್ಸ್ಚೇಂಜಸ್ಗೆ ತಿಳಿಸಿದ ತಕ್ಷಣ ಯಾವ ರೀತಿಯಲ್ಲಿ ನಾವು ತಿಳ್ಕೊಳ್ಳೋದು ಅದನ್ನ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಗೂಗಲಲ್ಲಿ ನೀವು BSE ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಆಗ ನಿಮಗೆ BSEಯ ಈ ಒಂದು ಲಿಂಕ್ ನೋಡೋದಕ್ಕೆ ಸಿಗುತ್ತೆ. ಈ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಮೊದಲನೇ ಲಿಂಕ್ ಏನು ಕಾಣಿಸ್ತಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಕಂಪನಿಗಳ ಲೇಟೆಸ್ಟ್ ಕಾರ್ಪೊರೇಟ್ ಆಕ್ಷನ್ ಸಿಗುತ್ತೆ. ಸೆಗ್ಮೆಂಟ್ನಲ್ಲಿ ನೀವು ಈಕ್ವಿಟಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸಾಕಷ್ಟು ಆಪ್ಷನ್ಸ್ ಇದೆ, ಬಟ್ ಈಕ್ವಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅನೌನ್ಸ್ಮೆಂಟ್ ಸಬ್ಮಿಷನಲ್ಲಿ ಅನೌನ್ಸ್ಮೆಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡೇಟ್ಸ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಸೊ ಇವತ್ತಿನ ಡೇಟನ್ನು ನಾನು ಇಲ್ಲಿ ಸೆಟ್ ಮಾಡಿದ್ದೀನಿ. ಹಾಗೆ ಕೆಟಗರಿ ಸೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು ಕಂಪನಿ ಅಪ್ಡೇಟ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸಬ್ ಕೆಟಗರಿ ಸೆಕ್ಷನ್ ನಲ್ಲಿ ನಾವು ಅವಾರ್ಡ್ ಆಫ್ ಆರ್ಡರ್ ಅಥವಾ ರಿಸಿಪ್ಟ್ ಆಫ್ ಆರ್ಡರ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ನೀವು ಸಬ್ಮಿಟ್ನ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇವತ್ತಿನ ಡೇಟ್ನಲ್ಲಿ ಯಾವೆಲ್ಲ ಕಂಪನಿಗಳಿಗೆ ಯಾವ ಆರ್ಡರ್ ಸಿಕ್ಕಿದೆ ಅದರ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಗೇಟ್ವೇ ಡಿಸ್ಟ್ರಿ ಪಾರ್ಕ್ ಅನ್ನುವಂಥ ಕಂಪನಿಗೆ ಇವತ್ತೊಂದು ಆರ್ಡರ್ ಸಿಕ್ಕಿದೆ, ಅದರ ಬಗ್ಗೆ ಇನ್ಫಾರ್ಮೇಷನ್ ಅವರು ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೇಟ್ ಅಂಡ್ ಟೈಮ್ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇವತ್ತಿನ ಡೇಟ್ 3 ಗಂಟೆ ಅರೌಂಡ್ ಅಲ್ಲಿ ಈ ಒಂದು ನೋಟಿಫಿಕೇಶನ್ ಎಕ್ಸ್ಚೇಂಜಸ್ಗೆ ಅವರು ಕೊಟ್ಟಿದ್ದಾರೆ. PDF ಕೂಡ ಅವೈಲೇಬಲ್ ಇರುತ್ತೆ. ಆ PDF ಅನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಸೊ ಈ ಒಂದು PDF ನಲ್ಲಿ ಕಂಪನಿ ಆರ್ಡರ್ ಅಮೌಂಟ್ ಎಷ್ಟು, ಹಾಗೆ ಯಾವ ಒಂದು ಕಂಪನಿ ಕಡೆಯಿಂದ ಅವ್ರಿಗೆ ಆರ್ಡರ್ ಸಿಕ್ಕಿದೆ, ಎಷ್ಟು ಟೈಮ್ನಲ್ಲಿ ಆ ಒಂದು ಆರ್ಡರ್ನ ಅವರು ಕಂಪ್ಲೀಟ್ ಮಾಡ್ತಾರೆ ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. PDF ಸೆಕ್ಷನ್ ಯಾಕೋ ವರ್ಕ್ ಆಗ್ತಿಲ್ಲ, ಬಟ್ ಯೂಶಲಿ ನೀವು ಈ ಒಂದು PDF ಅನ್ನ ಡೌನ್ಲೋಡ್ ಮಾಡಿಕೊಂಡು ಆ ಒಂದು PDF ನಲ್ಲಿರುವಂಥ ಇನ್ಫಾರ್ಮೇಷನ್ ಅನ್ನು ಕೂಡ ಚೆಕ್ ಮಾಡ್ಬೋದಾಗುತ್ತೆ. ಇದರಿಂದ ನಿಮಗೆ ಎಷ್ಟು ಅಮೌಂಟ್ನ ಆರ್ಡರ್ ಕಂಪನಿಗೆ ಸಿಗ್ತದೆ ಅದರ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ. ಸೊ ನೆಕ್ಸ್ಟ್ ಡೇಟ್ ಸೆಕ್ಷನ್ಗೆ ಬರೋದಾದ್ರೆ ನಾನು ಇಲ್ಲಿ ಒಂದು ರ್ಯಾಂಡಮ್ ಡೇಟ್ ಅನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಪ್ಟೆಂಬರ್ 2ರ ಡೇಟ್ ಅನ್ನು ನಾನು ಇಲ್ಲಿ ಪಿಕ್ ಮಾಡ್ತೀನಿ. ಸೊ ಈಗ ಸಬ್ಮಿಟ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಎರರ್ ಬರುತ್ತೆ ಅಥವಾ ಒಂದು ನೋಟಿಫಿಕೇಶನ್ ಬರುತ್ತೆ, ಕೇವಲ 1 ತಿಂಗಳ ಡೇಟಾ ಮಾತ್ರ ಅವೈಲೇಬಲ್ ಇದೆ ಅಂತ. ಲೇಟೆಸ್ಟ್ ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಸೆಕ್ಷನ್ ನಲ್ಲಿ ನಿಮಗೆ ಕೇವಲ 1 ತಿಂಗಳಲ್ಲಿ ಕಂಪನಿಗಳಿಗೆ ಏನೆಲ್ಲ ಆರ್ಡರ್ ಸಿಕ್ಕಿದೆ ಅದರ ಒಂದು ಇನ್ಫಾರ್ಮೇಶನ್ ಮಾತ್ರ ನೋಡೋದಕ್ಕೆ ಸಿಗುತ್ತೆ. ಸೊ ಲೇಟೆಸ್ಟ್ ಇನ್ಫಾರ್ಮೇಶನ್ಸ್ ಮಾತ್ರ ಇಲ್ಲಿ ಅವೈಲೇಬಲ್ ಇರುತ್ತೆ. ಯಾಕೆಂದ್ರೆ ರೆಗ್ಯುಲರ್ಲಿ ಕಂಪನಿಗಳು ಈ ಅಪ್ಡೇಟ್ಸ್ ಗಳನ್ನ ಶೇರ್ ಮಾಡ್ತಾನೆ ಇರ್ತಾರೆ. BSE ಅಷ್ಟೆಲ್ಲವನ್ನು ಕೂಡ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಈ ಒಂದು ರೆಸ್ಟ್ರಿಕ್ಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾನು ಡೇಟ್ ಅನ್ನ ಈಗ ಚೇಂಜ್ ಮಾಡ್ತೀನಿ. ಸೊ ಡಿಸೆಂಬರ್ 2ರ ಡೇಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ಸಬ್ಮಿಟ್ ನ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಸಾಕಷ್ಟು ಕಂಪನಿಗಳು ಆರ್ಡರ್ ಸಿಕ್ಕಿರುವಂಥ ನ್ಯೂಸ್ ಅನ್ನು ಇಲ್ಲಿ ಶೇರ್ ಮಾಡಿದ್ದಾರೆ. ಸೊ ಒಂದೊಂದೇ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಸೊ ನಿನ್ನೆ ದಿನದ ಡೀಟೇಲ್ಸ್ ಅನ್ನು ಅಬ್ಸರ್ವ್ ಮಾಡೋದಾದ್ರೆ ಪೆನೆಸಿಯಾ ಬಯೋಟೆಕ್ಗೆ ಒಂದು ಆರ್ಡರ್ ಸಿಕ್ಕಿತ್ತು. ಅದರ ಒಂದು ಇನ್ಫಾರ್ಮೇಶನ್ ಅನ್ನು ಅವರು BSE ಜೊತೆ ಶೇರ್ ಮಾಡಿದ್ದಾರೆ. ಸೊ ಪೆನೆಸಿಯಾ ಬಯೋಟೆಕ್ ಕಂಪನಿಗೆ 115 ಮಿಲಿಯನ್ ಡೋಸ್ ಓರಲ್ ಪೋಲಿಯೋ ವ್ಯಾಕ್ಸಿನ್ ಅನ್ನ ಸಪ್ಲೈ ಮಾಡೋದಕ್ಕೆ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ. $15 ಮಿಲಿಯನ್ ನಷ್ಟು ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಸೊ ಈ ಒಂದು ನ್ಯೂಸ್ ಏನಿದೆ 24ನೇ ತಾರೀಕು 5 ಗಂಟೆ ನಂತರ ನೋಡೋದಕ್ಕೆ ಸಿಕ್ಕಿದೆ. ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಂತ ಒಂದು ನ್ಯೂಸ್ ಆಗಿರುತ್ತೆ. ಸೊ ಇದಕ್ಕೆ ಸ್ಟಾಕ್ ಗುರುವಾರ ರಿಯಾಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಮಂಗಳವಾರದ ದಿನ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. 2% ಗೇನ್ ಪೆನೆಸಿಯಾ ಬಯೋಟೆಕ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಕೊನೆ ಅರ್ಧ ಗಂಟೆಯಲ್ಲಿ ಸ್ಟಾಕ್ ಗೇನ್ ಕೂಡ ಆಗಿದೆ. 5 ದಿನದ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಸ್ಟಾಕ್ ಸ್ವಲ್ಪ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಬಟ್ 5 ವರ್ಷದ ಅಥವಾ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಿದಾಗ ವಾಲಟಾಲಿಟಿ ನೋಡೋದಕ್ಕೆ ಸಿಗ್ತದೆ. ಸ್ಟಾಕ್ನಲ್ಲಿ ಸಾಕಷ್ಟು ವಾಲಟೈಲ್ ಟ್ರೇಡಿಂಗ್ ನೋಡೋದಕ್ಕೆ ಸಿಗ್ತಿರುತ್ತೆ. ರೀಸೆಂಟ್ ಟೈಮ್ನಲ್ಲಿ 120ರ ಲೋ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಆ ಒಂದು ಪ್ರೈಸ್ನಿಂದ ಸ್ಟಾಕ್ ತುಂಬಾನೇ ಗೇನ್ ಆಗಿದೆ. ಸ್ವಲ್ಪ ರಿಸ್ಕಿ ಸ್ಟಾಕ್ ಆಗಿರುತ್ತೆ. ಹಾಗೆ ಈಗ ಆರ್ಡರ್ನ ನ್ಯೂಸ್ ಏನು ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಅದು ಮಾರ್ಕೆಟ್ ಅವರ್ಸ್ನ ನಂತರ ಬಂದಿರೋದು. ಸೊ ಇದಕ್ಕೆ ಗುರುವಾರ ಸ್ಟಾಕ್ ರಿಯಾಕ್ಟ್ ಮಾಡ್ಬೋದು. ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಬಟ್ ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಇದೇ ರೀತಿಯಲ್ಲಿ ಸ್ಟಾಕ್ ರಿಯಾಕ್ಟ್ ಮಾಡುತ್ತೆ ಅಂತ ಯಾರು ಕೂಡ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಮಾರ್ಕೆಟ್ ಅವರ್ಸ್ನ ನಂತರ ನ್ಯೂಸ್ ಬಂದಿದ್ದು. ಸೊ ಒಂದು ಗ್ಯಾಪ್ ಅಪ್ ಓಪನಿಂಗ್ ಕೂಡ ಪೆನೆಸಿಯಾ ಬಯೋಟೆಕ್ ನಲ್ಲಿ ನೋಡೋದಕ್ಕೆ ಸಿಗಬಹುದು.
ಸೊ ಆ ರೀತಿಯಲ್ಲಿ ಸ್ಟಾಕ್ ಗ್ಯಾಪ್ ಅಪ್ ಓಪನ್ ಆದಾಗ ಅಥವಾ ಅಪ್ಪರ್ ಸರ್ಕ್ಯೂಟ್ನಲ್ಲಿ ಲಾಕ್ ಆದಾಗ ಆ ಒಂದು ಲೆವೆಲ್ನಿಂದ ಕರೆಕ್ಷನ್ ಕೂಡ ಎಕ್ಸ್ಪೆಕ್ಟೆಡ್ ಇರುತ್ತೆ. ಸೊ ಎಲ್ಲ ಸಂದರ್ಭಗಳಲ್ಲಿ ಸ್ಟಾಕ್ ಓಪನ್ ಆಗಿದ ತಕ್ಷಣ ನಮಗೆ ಪ್ರಾಫಿಟ್ ಸಿಗುತ್ತೆ ಅನ್ನುವಂಥ ಒಂದು ಅರ್ಥ ಬರೋದಿಲ್ಲ. ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ. ಸೊ ನಾವಿಲ್ಲಿ ಬೆಟರ್ ಮಾರ್ಕೆಟ್ ಅವರ್ಸ್ನಲ್ಲಿ ಬರುವಂಥ ನ್ಯೂಸನ್ನು ಚೆಕ್ ಮಾಡ್ಬೋದು. ಎಕ್ಸಾಂಪಲ್ಗೆ ಇಲ್ಲಿ ನ್ಯೂಜನ್ ಸಾಫ್ಟ್ವೇರ್ಗೆ ಒಂದು ಆರ್ಡರ್ ಸಿಕ್ಕಿದೆ. ಅದರ ಬಗ್ಗೆ ಅವರು ಎಕ್ಸ್ಚೇಂಜಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 24ನೇ ತಾರೀಕು 2 ಗಂಟೆ ಸುಮಾರಿಗೆ ಮಧ್ಯಾಹ್ನ 2 ಗಂಟೆಗೆ ಈ ಒಂದು ನೋಟಿಫಿಕೇಶನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದಕ್ಕೆ ಸ್ಟಾಕ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಿದೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಸೊ ನ್ಯೂಜನ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ಟಾಕ್ ಕರೆಕ್ಟ್ ಆಗ್ತಿತ್ತು. ಬಟ್ 2 ಗಂಟೆ ಸುಮಾರಿಗೆ ಈ ಒಂದು ನ್ಯೂಸ್ ಬಂದಾಗ ಸ್ಟಾಕ್ನಲ್ಲಿ ಒಂದು ಸ್ಟ್ರಾಂಗ್ ಅಪ್ಸೈಡ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. ಸ್ವಲ್ಪ ಸೈಡ್ ವೈಸ್ ಆಗಿ ಟ್ರೇಡ್ ಆದರೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. ಸೊ 1580 ಲೆವೆಲಿಂದ 1600 ಸ್ಟಾಕ್ ಗೇನ್ ಆಗಿದೆ. 20 ಪಾಯಿಂಟ್ಗಳ ಗೇನ್ ಕೊನೆ 1.5 ಗಂಟೆಯಲ್ಲಿ ನಿಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಇಲ್ಲಿ ನೀವು ಕ್ವಾಂಟಿಟಿಯಲ್ಲಿ ಆಟ ಆಡಬೇಕಾಗುತ್ತೆ. ಹಾಗೆ ಇಂಟ್ರಾಡೇಗೆ ಈ ಒಂದು ನ್ಯೂಸ್ ಅನ್ನ ಬಳಸಿಕೊಂಡು ನೀವು ಪ್ರಾಫಿಟ್ಸ್ ಗಳನ್ನ ತಗೋಬಹುದಾಗುತ್ತೆ. ಹಾಗೆ JBM ಆಟೋಗೆ ಆರ್ಡರ್ ಸಿಕ್ಕಿರೋ ಬಗ್ಗೆ ನಿನ್ನೆ ನ್ಯೂಸ್ನಲ್ಲಿ ಕವರ್ ಮಾಡಿದೆ. ಸೊ ಅದರ ನೋಟಿಫಿಕೇಶನ್ ಕೂಡ ನೀವು ಇಲ್ಲಿ ನೋಡಬಹುದಾಗುತ್ತೆ. ಸೊ 22ನೇ ತಾರೀಕು ಈ ಒಂದು ನ್ಯೂಸ್ ಬಂದಿದೆ. ಭಾನುವಾರ 6 ಗಂಟೆ ಸುಮಾರಿಗೆ ಈ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದರ ಒಂದು ರಿಯಾಕ್ಷನ್ ಏನಿದೆ ಸೋಮವಾರ ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. JBM ಆಟೋ 5 ದಿನದ ಚಾರ್ಟ್ ಅನ್ನು ಅಬ್ಸರ್ವ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. 20ನೇ ತಾರೀಕು ಶುಕ್ರವಾರ ಈ ಸ್ಟಾಕ್ 1650 ಲೆವೆಲಲ್ಲಿ ಕ್ಲೋಸ್ ಆಗಿತ್ತು. ಬಟ್ ಈ ಒಂದು ನ್ಯೂಸ್ ಭಾನುವಾರ ಬಂದ ಮೇಲೆ ಸೋಮವಾರ ಅಬ್ಸರ್ವ್ ಮಾಡಿ ಒಂದು ಗ್ಯಾಪ್ ಅಪ್ ಓಪನಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ 9:30 ಸುಮಾರಿಗೆ 1690 ಅರೌಂಡಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಿದೆ. ಈ ಲೆವೆಲ್ನಿಂದ ಒಂದು ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ತು. ಈ ರೀತಿಯಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ನಂತರ ನ್ಯೂಸ್ ಬಂದಾಗ ಒಂದು ಗ್ಯಾಪ್ ಅಪ್ ಓಪನಿಂಗ್ ನೋಡೋದಕ್ಕೆ ಸಿಗ್ಬೋದು. ಅದಾದ್ಮೇಲೆ ಸ್ಟಾಕ್ ಸಡನ್ ಆಗಿ ಕರೆಕ್ಟ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಇಲ್ಲಿ ಬೇಸಿಕಲಿ ಮಾರ್ಕೆಟ್ ಅವರ್ಸ್ನಲ್ಲಿ ನಮಗೆ ಈ ರೀತಿಯ ಆರ್ಡರ್ನ ನ್ಯೂಸ್ ಬಂದಾಗ ಆಗ ಸಡನ್ ಆಗಿ ಸ್ಟಾಕ್ ರಿಯಾಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಆ ಒಂದು ಸಿನಾರಿಯೋನ ಕನ್ಸಿಡರ್ ಮಾಡಿ ಸೊ ಆ ರೀತಿಯ ಕಂಪನಿಗಳ ನೋಟಿಫಿಕೇಶನ್ಸ್ ಅನ್ನು ನೋಡಿ ಆ ಕಂಪನಿಗಳಲ್ಲಿ ಇಂಟ್ರಾಡೇನಲ್ಲಿ ನಾವು ಪ್ರಾಫಿಟ್ಸ್ ಅನ್ನ ತಗೋಬಹುದಾಗುತ್ತೆ. ಯಾವಾಗ ನಮಗೆ ಮಾರ್ಕೆಟ್ ಅವರ್ಸ್ ನಂತರ ನ್ಯೂಸ್ ಬಂದು ನೆಕ್ಸ್ಟ್ ಡೇ ನಾವು ಟ್ರೇಡ್ ಮಾಡೋದಕ್ಕೆ ಹೋಗ್ತೀವಿ ಅಂತ ಸಂದರ್ಭಗಳಲ್ಲಿ ಸ್ಟಾಕ್ ಗ್ಯಾಪ್ ಅಪ್ ಆದಾಗ ನಮಗೆ ಲಾಸ್ ಕೂಡ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಇನ್ನೂ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾನು ನಿಮಗೆ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಜ್ಯೋತಿ ಲಿಮಿಟೆಡ್ಗೆ 20ನೇ ತಾರೀಕು ಒಂದು ಆರ್ಡರ್ ಸಿಕ್ಕಿತ್ತು. ಈ ಒಂದು ಆರ್ಡರ್ನ ಬಗ್ಗೆ ಅವರು BSEಗೆ 11 ಗಂಟೆ ಸುಮಾರಿಗೆ ಬೆಳಿಗ್ಗೆ 11 ಗಂಟೆಗೆ ಒಂದು ನೋಟಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ನ್ಯೂಸ್ಗೆ ಸ್ಟಾಕ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಿದೆ ಅದನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ ಜ್ಯೋತಿ ಲಿಮಿಟೆಡ್ನಲ್ಲಿ 20ನೇ ತಾರೀಕು ಓಪನಿಂಗ್ ನಮಗೆ 99 ಅರೌಂಡಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಈ ಒಂದು ನ್ಯೂಸ್ ಬಂದಿದ ತಕ್ಷಣ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸ್ಟ್ರಾಂಗ್ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸ್ಟಾಕ್ ಆಲ್ಮೋಸ್ಟ್ 7 ಪಾಯಿಂಟ್ಗಳಷ್ಟು ಗೇನ್ ಆಗಿದೆ. ಸೊ ಇಂಟ್ರಾಡೇನಲ್ಲಿ ಈ ಒಂದು ಜಂಪ್ ಒಳ್ಳೆ ಒಂದು ಜಂಪ್ ಆಗಿರುತ್ತೆ. ಸೊ ನೋಟಿಫಿಕೇಶನ್ ಇಲ್ಲಿ ಅನೌನ್ಸ್ ಆಗಿದ್ದು 11 ಗಂಟೆಗೆ. ಸೊ 11 ಗಂಟೆಯ ನಂತರ ಅರ್ಧ ಗಂಟೆ ಟೈಮ್ನಲ್ಲಿ ನಮಗೆ ಒಳ್ಳೆ ಒಂದು ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ನೀವು ಆ ಒಂದು ಪೋರ್ಟಲ್ನಲ್ಲಿ ಆಕ್ಟಿವ್ ಆಗಿರಬೇಕಾಗುತ್ತೆ, ಅಲ್ಲಿ ರಿಫ್ರೆಶ್ ಮಾಡ್ತಿರ್ಬೇಕಾಗುತ್ತೆ. ಸೊ ಸಡನ್ ಆಗಿ ನ್ಯೂಸ್ ಬಂದಾಗ ಈ ರೀತಿಯ ಒಂದು ಮೊಮೆಂಟಮ್ ಬರ್ಬೋದು. ಅದೊಂದು ಟಾಸ್ಕ್ ಆಗಿರುತ್ತೆ. ಅಂದರೆ ಯಾರು ಆಕ್ಟಿವ್ ಆಗಿ ಟ್ರೇಡಿಂಗನ್ನು ಮಾಡ್ತಿರ್ತಾರೆ ಅಂಥವ್ರಿಗೆ ಮಾತ್ರ ಈ ಒಂದು ಟೆಕ್ನಿಕ್ ವರ್ಕ್ ಆಗುತ್ತೆ. ಹಾಗೆ ನೀವು ಇಂಟ್ರಾಡೇನಲ್ಲಿ ಟ್ರೇಡಿಂಗನ್ನು ಮಾಡ್ತಿದ್ರೆ ಅಂದಾಗ ಮ್ಯಾಂಡೇಟರಿ ಆಗಿ ನೀವು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಲೇಬೇಕಾಗುತ್ತೆ. ನೀವೇನು ಟ್ರೇಡ್ಗಳನ್ನು ತಗೋತೀರಾ ಆ ಒಂದು ಪ್ರೈಸ್ನಿಂದ 2ರಿಂದ 3% ಕೆಳಗಡೆ ನೀವು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡ್ಬೋದು. ಹಾಗೆ ನೀವು ರೆಗ್ಯುಲರ್ ಟ್ರೇಡರ್ ಆಗಿದ್ರೆ ನಿಮಗೆ ಕೆಲವೊಂದಿಷ್ಟು ಟೆಕ್ನಿಕ್ಸ್ಗಳು ಕೂಡ ಗೊತ್ತಿರುತ್ತೆ. ಸಪೋರ್ಟನ್ನು ಕೂಡ ನೀವು ಐಡೆಂಟಿಫೈ ಮಾಡ್ಕೋತೀರಾ. ಸಪೋರ್ಟ್ ಲೆವೆಲ್ನಲ್ಲಿ ನೀವು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡ್ಕೋಬೋದಾಗುತ್ತೆ. ಸೊ ಈ ರೀತಿಯಲ್ಲಿ ನೀವು ಟ್ರೇಡ್ಗಳನ್ನು ಪ್ಲೇಸ್ ಮಾಡಿ ಪ್ರಾಫಿಟ್ಸನ್ನು ತಗೋಬೋದಾಗುತ್ತೆ. ಸೊ ಇದೇ ರೀತಿಯಲ್ಲಿ ಎಂಟಾರ್ ಟೆಕ್ನಾಲಜೀಸ್ಗೆ ಕೂಡ ಆರ್ಡರ್ ಸಿಕ್ಕಿತ್ತು. 20ನೇ ತಾರೀಕು ಆರ್ಡರ್ನ ಬಗ್ಗೆ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆಗೋದಕ್ಕೂ ಮುಂಚೆ 8:00ವರೆಗೆ ಈ ಒಂದು ನೋಟಿಫಿಕೇಶನ್ ಪಬ್ಲಿಷ್ ಆಗಿದೆ. ಸೊ ಈ ಒಂದು ಸ್ಟಾಕ್ನಲ್ಲಿ ನಾವು ರಿಯಾಕ್ಷನ್ ಅನ್ನು ಅಬ್ಸರ್ವ್ ಮಾಡಿದಾಗ 19ನೇ ತಾರೀಕು ಡಿಸೆಂಬರ್ 1630 ಅರೌಂಡಲ್ಲಿ ಎಂಟಾರ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅದಾದ್ಮೇಲೆ ನೀವು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಓಪನ್ ಆದ್ಮೇಲೆ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ. ಬಟ್ ಅದಾದ್ಮೇಲೆ ಪ್ರಾಫಿಟ್ ಬುಕಿಂಗ್ ಕೂಡ ಬಂದಿದೆ. ಸೊ ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಯಾವಾಗ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿರುತ್ತೆ ನೀವು ಚಾರ್ಟ್ ಅನ್ನು ಓಪನ್ ಮಾಡಿಕೊಂಡು 5 ಮಿನಿಟ್ ಅಥವಾ 15 ಮಿನಿಟ್ ಚಾರ್ಟ್ ನಲ್ಲಿ ಅಬ್ಸರ್ವ್ ಮಾಡ್ತಾ ಕರೆಕ್ಟ್ ಆದ ಲೆವೆಲ್ ನಲ್ಲಿ ಎಕ್ಸಿಟ್ ಕೂಡ ಆಗಬೇಕಾಗುತ್ತೆ. ಸೊ ಪ್ರಾಫಿಟ್ ಬುಕಿಂಗ್ ಕೂಡ ತುಂಬಾನೇ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ನೀವು ಪ್ರೊಫೆಷನಲ್ ಟ್ರೇಡರ್ ಆಗಿದ್ರೆ ಅಥವಾ ನಿಮಗೆ ಟ್ರೇಡಿಂಗ್ ನ ಬಗ್ಗೆ ಮಾಹಿತಿ ಇದ್ರೆ ಆಗಷ್ಟೇ ನೀವು ಈ ರೀತಿಯ ಟ್ರೇಡ್ಗಳನ್ನ ತಗೋಬಹುದಾಗುತ್ತೆ. ಸೊ ಈ ಒಂದು ವಿಡಿಯೋನ ಮಾಡ್ತಿರೋದಕ್ಕೆ ಮೇಜರ್ ರೀಸನ್ ಇಂಟ್ರಾಡೇಗೆ ಸ್ಟಾಕ್ಗಳನ್ನ ಹುಡುಕ್ತಿರೋರು ಈ ಒಂದು ಟೆಕ್ನಿಕ್ ನ ಬಳಸ್ಕೊಂಡು ಕೂಡ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಇಂಟ್ರಾಡೇನಲ್ಲಿ ಮಾಡಬಹುದು ಅನ್ನೋದು ಆಗಿರುತ್ತೆ. ಹಾಗೆ ಇನ್ನೊಂದು ಕಂಪನಿ ಮಾಜ್ಡಾ ಲಿಮಿಟೆಡ್. ಈ ಕಂಪನಿ ಕೂಡ 19ಕ್ಕೆ ಎಕ್ಸ್ಚೇಂಜಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 12:40 ಮಧ್ಯಾಹ್ನ ಈ ಒಂದು ನೋಟಿಫಿಕೇಶನ್ ಬಂದಿದೆ. ಸೊ ನೋಟಿಫಿಕೇಶನ್ ಬಂದಿದ ತಕ್ಷಣ ಸ್ಟಾಕ್ ಪ್ರೈಸ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು. 12:15 ನಂತರ ಸ್ಟಾಕ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸಿದೆ. ಆಲ್ಮೋಸ್ಟ್ 100 ಪಾಯಿಂಟ್ಗಳ ಜಂಪ್ ಮಾಜ್ಡಾ ಲಿಮಿಟೆಡ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ 12:40ಕ್ಕೆ ಈ ಒಂದು ನೋಟಿಫಿಕೇಶನ್ ಬಂತು. ನೋಟಿಫಿಕೇಶನ್ ಬಂದ ಅರ್ಧ ಗಂಟೆಗಳಲ್ಲೇ ಸ್ಟಾಕ್ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ರಿಯಾಕ್ಷನ್ ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಾಸ್ಟಾಗಿ ರಿಯಾಕ್ಟ್ ಮಾಡಿ ಟ್ರೇಡ್ಗಳನ್ನು ತಗೋಬೇಕಾಗುತ್ತೆ.
ಸೊ ಒಂದು ಎಕ್ಸಾಂಪಲ್ಗೆ ನಾನಿಲ್ಲಿ ಹೇಳಬೇಕು ಅಂದರೆ 15 ಮಿನಿಟ್ ಚಾಟನ್ನು ನಾನಿಲ್ಲಿ ಪ್ಲೇಸ್ ಮಾಡಿದ್ದೀನಿ, ನ್ಯೂಜನ್ ಚಾಟನ್ನು ಓಪನ್ ಮಾಡಿದ್ದೀನಿ. ಈ ಒಂದು ಲೆವೆಲ್ನಲ್ಲಿ ನಿಮಗೆ ಆರ್ಡರ್ನ ನ್ಯೂಸ್ ಬಂತು ಅಂದಾಗ ಆ ಲೆವೆಲ್ನಲ್ಲಿ ನೀವು ಬೈಯಿಂಗ್ ಮಾಡ್ತೀರ ಅಂದಾಗ ಸಪೋರ್ಟ್ ಲೆವೆಲ್ಗಳನ್ನು ಐಡೆಂಟಿಫೈ ಮಾಡ್ಕೋಬೋದು. ಯಾವ ಒಂದು ಲೆವೆಲ್ನಲ್ಲಿ ಸ್ಟಾಕ್ ಭಾಳಷ್ಟು ಬಾರಿ ಸಪೋರ್ಟನ್ನು ಪಡ್ಕೊಂಡಿದೆ ಆ ಒಂದು ಲೆವೆಲನ್ನು ನೀವು ಇಲ್ಲಿ ಮಾರ್ಕ್ ಮಾಡ್ಬೋದಾಗುತ್ತೆ. ಸೊ 1565 ಲೆವೆಲನ್ನು ಮಾರ್ಕ್ ಮಾಡಿದ್ದೀನಿ. ಆ ಲೆವೆಲ್ನ 2-3 ಪಾಯಿಂಟ್ ಕೆಳಗಡೆ ಅಂದರೆ 1560 ಲೆವೆಲಲ್ಲಿ ನೀವು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡ್ಕೋಬೋದಾಗುತ್ತೆ. ಸೊ ಆ ಲೆವೆಲ್ನ ಕೆಳಗಡೆ ಸ್ಟಾಕ್ ಹೋದರೆ ಅಲ್ಲಿ ನೀವು ಎಕ್ಸಿಟ್ ಆಗಬೇಕು, ಲಾಸನ್ನು ಬುಕ್ ಮಾಡ್ಕೋಬೇಕಾಗುತ್ತೆ. ಸೊ ಅಲ್ಲಿಂದ ಸ್ಟಾಕ್ ಗೇನ್ ಆದರೆ ಅದು ನಿಮ್ಮ ಒಂದು ಪ್ರಾಫಿಟ್ ಆಗಿರುತ್ತೆ. ಹಾಗೆ ಇಲ್ಲಿ ನೀವು ಲೆವೆಲ್ಸನ್ನು ಅಬ್ಸರ್ವ್ ಮಾಡಿದಾಗ ಈ ಲೆವೆಲ್ನಲ್ಲಿ ನೀವು ಬೈಯಿಂಗನ್ನು ಮಾಡ್ತೀರಾ ಅಂದರೆ ಸೊ ಇಲ್ಲಿ ನಿಮಗೆ ಒಂದು ಸಪೋರ್ಟ್ ಲೆವೆಲ್ ನೋಡೋದಕ್ಕೆ ಸಿಗುತ್ತೆ. ಅಂದರೆ ಯಾವ ಒಂದು ಲೆವೆಲ್ನಿಂದ ಸ್ಟಾಕ್ ಒಂದು ಸ್ಟ್ರಾಂಗ್ ಗೇನ್ಸನ್ನು ಕೊಟ್ಟಿತ್ತು ಆ ಲೆವೆಲ್ಗಳನ್ನು ನೀವು ಮಾರ್ಕ್ ಮಾಡ್ಕೋಬೋದು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ 2 ಬಾರಿ ಸ್ಟಾಕ್ ಈ ಒಂದು ಲೆವೆಲ್ನಲ್ಲಿ ಸಪೋರ್ಟನ್ನು ತೊಗೊಂಡಿದೆ, ಅಲ್ಲಿಂದ ಸ್ಟಾಕ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ರೀತಿಯಲ್ಲಿ ಲೆವೆಲ್ಗಳನ್ನು ಮೇಂಟೈನ್ ಮಾಡಿ ಆ ಲೆವೆಲ್ನ ಕೆಳಗಡೆ ಸ್ಟಾಕ್ ಹೋದಾಗ ಅಲ್ಲಿ ನೀವು ಎಕ್ಸಿಟ್ ಆಗ್ಬೋದು. ಸೊ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತೀರ ಅಂದಾಗ ಸ್ಟಾಪ್ ಲಾಸ್ ಮ್ಯಾಂಡೇಟರಿ ಆಗುತ್ತೆ. ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಿ ನೀವು ಟ್ರೇಡನ್ನು ತಗೋಬೇಕಾಗುತ್ತೆ. ಹಾಗೆ ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಎಲ್ಲ ಸ್ಟಾಕ್ಗಳಲ್ಲಿ ಈ ರೀತಿ ಒಂದು ರಿಯಾಕ್ಷನ್ ಬರೋದಿಲ್ಲ. ಆರ್ಡರ್ನ ನ್ಯೂಸ್ ಬಂದರೂ ಕೂಡ ಕೆಲವೊಂದಿಷ್ಟು ಸ್ಟಾಕ್ಗಳು ಫ್ಲಾಟ್ ಆಗಿ ಅಥವಾ ನೆಗೆಟಿವ್ ಆಗಿ ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ರೂ ಕೂಡ ನ್ಯೂಸ್ ಬಂದರೂ ಕೂಡ ಸ್ಟಾಕ್ಸ್ ನೆಗೆಟಿವ್ ಆಗಿ ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಈ ರೀತಿಯಲ್ಲಿ ಆರ್ಡರ್ನ ನ್ಯೂಸ್ ಮೇಲೆ ಕೂಡ ನೀವು ಟ್ರೇಡಿಂಗನ್ನು ಮಾಡ್ಬೋದು. ಅದನ್ನು ನಿಮಗೆ ತಿಳಿಸೋದು ನನ್ನ ಉದ್ದೇಶ ಆಗಿತ್ತು. ಆದ್ದರಿಂದ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಸೊ ಇದೇ ರೀತಿಯ ಇನ್ಫಾರ್ಮೇಷನ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.